ನೋಡಿ, ನಾಟಿ ಕೋಳಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀವಿ ಇವತ್ತು. ಕೋಳಿನ ಚೆನ್ನಾಗಿ ಕಟ್ ಮಾಡಿಸಿ ಚಿಕ್ಕ ಚಿಕ್ಕ ಪೀಸಾಗಿ ತೊಗೊಂಬಂದು ಇಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ಇದು ನಾಟಿ ಸ್ಟೈಲಲ್ಲಿ ಮಾಡ್ತಾರೆ ನೋಡಿ. ರುಬ್ಲಿಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇಲ್ಲ, ಒರ್ಲಲ್ಲಿ ರುಬ್ತಾ ಇರೋದು. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಒಂಚೂರು ಕೊಬ್ಬರಿ, ಮೆಂತ್ಯ, ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಮತ್ತು ಚೂರು ಅರಿಶಿನ ಪುಡಿ, ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ, 1 ಟೇಬಲ್ ಸ್ಪೂನಷ್ಟು. ಮತ್ತು ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ ರುಬ್ಲಿಕ್ಕೆ. ಇದನ್ನು ಚೆನ್ನಾಗಿ ರುಬ್ಕೊತಾರೆ ನೋಡಿ. ರುಬ್ಬುಗುಂಡಲ್ಲಿ ರುಬ್ತಾ ಇದ್ದಾರೆ ನೋಡಿ, ಚೆನ್ನಾಗಿ ರುಬ್ಬಿದ್ದಾರೆ. ಇವಾಗ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಾರೆ. ಇವಾಗ ನಾಟಿ ಕೋಳಿನ ಯಾವ ಥರ ಫ್ರೈ ಮಾಡ್ಕೊಂಡು ಕುಕ್ಕರಲ್ಲೇ ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಈ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ಕರಿಬೇವು ಹಾಕಿದ್ದಾರೆ. ಮತ್ತು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಆಯಿಲಲ್ಲೇ. ನೋಡಿ ಇದು ರುಬ್ಬಿರೋ ಮಸಾಲೆ ನೋಡಿ. ಇನ್ನೊಂದು 2 ನಿಮಿಷ ಇದು ಚೂರು ಬಾಯ್ಲ್ ಮಾಡ್ತೀನಿ ಓಪನ್ ಕುಕ್ಕರಲ್ಲೇ. ಚೂರು ಹೆಸರು ಕಾಳು ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಇದನ್ನು 2ರಿಂದ 3 ವಿಜಿಲ್ ಹಾಕ್ಸ್ತೀನಿ ನೋಡಿ. ಚಿಕನಲ್ಲಿ ಇರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಬಿಡ್ತಿದೆ. ಇದು ಸ್ವಲ್ಪ ಫಸ್ಟೇ ಬೇಯಿಸ್ಕೊತೀನಿ ಇದನ್ನು ಚೆನ್ನಾಗಿ ನಾನು. ಈಗ 3 ವಿಜಿಲ್ ಹಾಕ್ಸ್ತೀನಿ ಕುಕ್ಕರು. ಈಗ ಇದಕ್ಕೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಇವಾಗ ವಿಜಿಲ್ ಹಾಕ್ಸ್ತೀನಿ. ಇದರಲ್ಲಿ ಆಲ್ರೆಡಿ ಆಯಿಲ್ ಕಂಟೆಂಟ್, ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ನಾಟಿ ಕೋಳಿಯಲ್ಲಿ, ಅದಕ್ಕೆ ಆಯಿಲ್ ಕಡಿಮೆನೇ ಹಾಕಿದ್ದೀವಿ ಫ್ರೈ ಮಾಡೋಕ್ಕೆ. ಈಗ 3 ವಿಜಿಲ್ ಹಾಕ್ಸ್ತಾ ಇದ್ದೀನಿ ನೋಡಿ. ಇವಾಗ ಮಸಾಲೆ ಹಾಕಿದ್ದೀನಿ. ಇವಾಗ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕೆ ಇಡ್ತೀನಿ. ಆಮೇಲೆ ಇದನ್ನು 1 ವಿಜಿಲ್ ಹಾಕ್ಸ್ಬೇಕು. ಚೆನ್ನಾಗಿ ಕುದ್ಮೇಲೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡು 1 ವಿಜಿಲ್ ಹಾಕ್ಸಿದ್ರೆ ಸಾಕು ನೋಡಿ. ಇದು ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಮಸಾಲೆ ಎಲ್ಲ ಚಿಕನ್ಗೆ ಮಿಕ್ಸ್ ಆಗಬೇಕು ಚೆನ್ನಾಗಿ ನೋಡಿ. ಚೆನ್ನಾಗಿ ಕುದೀತಾ ಇದೆ. ಒಂದು 3 ನಿಮಿಷ. ಈಗ ಮುಚ್ಚಳ ಕ್ಲೋಸ್ ಮಾಡಿ 1 ವಿಜಿಲ್ ಹಾಕ್ಸ್ತಿದ್ದೀನಿ. ಸಾಂಬಾರು ರೆಡಿ ಆಗಿದೆ. ಒಂದು 2 ನಿಮಿಷ ಇದನ್ನು ಕುದಿಯೋಕೆ ಇಡ್ತೀನಿ ನೋಡಿ. ಒಳ್ಳೆ ನಾಟಿ ಕೋಳಿ ಸಾರು ತಿನ್ನಲಿ.